ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಂದು ನಮೂನಿ ಖುಷಿ ಆಗ್ತೈತೆ ನನಗೆ. ನಮ್ಮ ಒಂದು ವಾಹಿನಿ ಒಳಗೆ ಯಾವುದೋ ಸುದ್ದಿ ಬರಗುಡ್ದ ಸಂಬಂಧಪಟ್ಟವರ ಆ ಜಾಗಕ್ಕೆ ಹೋಗಿ ನಾವು ಏನು ಮಾಡಬೇಕಾಗೈತಂತ ಅಲ್ಲಿ ಮಂದಿನ ಕೇಳಿ ಪರಿಹಾರ ಹುಡುಕ್ತಿರ್ತಾರಲ್ಲ, ಅದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ನಮಗೆ. ಇವತ್ತನ ನಾ ಸೋಮವಾರ ದಿವಸ ಬೆಳಗ್ಗೆ ಲೈವ್ ಮಾಡೀನ. ಯಲ್ಲಮ್ಮ ಗುಡ್ಡ ಯಲ್ಲಮ್ಮ ತಾಯಿ ಅವ್ರಿಗೆ ಏನೋ ಮಾಡಿದ್ರು, ಯಲ್ಲಮ್ಮ ತಾಯಿಗೆ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ, ಇದ್ರಾಗ ಯಾರೂ ರೊಕ್ಕ ತಿನ್ನಕ್ಕೆ ಹೋಗ್ಬೇಡ್ರಿ ಅಂಥೇಳಿ ಒಂದು ಬೆಳಗ್ಗೆ ಲೈವ್ ಮಾಡೀನಿ. ಅನೇಕ ಜನ ಕಮೆಂಟ್ ಮಾಡಿದ್ರು. ಭಾಳಷ್ಟು ಜನ ಏನು ಮಾಡೋಕ್ಕಾಗೋದಿಲ್ಲ ರೀ, ನೀವು ಇದು ಹಿಂಗೆ ಹೋಗೋದ್ರಿ ಅಂತ ಅದ್ರಾಗ ಕಮೆಂಟು ಮಾಡಿದ್ರು, ಲೈಕ್ ಮಾಡಿದ್ರು, ಭಾಳಷ್ಟು ಮಂದಿ ಶೇರ್ ಮಾಡಿದ್ರು, ಲೈಕು ಮಾಡಿದ್ರು. ಆದರೆ ನಾನು ಜಿಲ್ಲಾಧಿಕಾರಿಯವರಿಗೆ ಒಂದು ಮಾತು ಹೇಳೀನಿ. ಜಿಲ್ಲಾಧಿಕಾರಿಯವ್ರು ಇವತ್ತೆಲ್ಲ ಕೆಲಸಗಳನ್ನ ಬಿಟ್ಟು ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ SP ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಯಾವ್ಯಾವ ಕೆಲಸ ನಾವು ಮಾಡಬೇಕು, ಆ ಯಲ್ಲಮ್ಮ ಗುಡ್ಡದಾಗ ನಾವು ಯಾವ್ಯಾವ ಕೆಲಸ ಮಾಡಬೇಕು, ಭಕ್ತಾದಿಗಳಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು, ಯಲ್ಲಮ್ಮ ತಾಯಿಯ ಸೇವೆಯನ್ನು ಹೆಂಗೆ ಮಾಡಬೇಕು, ಏನು ಮಾಡಬೇಕಂತ ಜನಾಭಿಪ್ರಾಯ ಆಯ್ತು. ತಾವೇ ಒಂದು ನಿರ್ಧಾರಗಳನ್ನ ತೊಗೊಂಡು ಬಂದಾರ. ಒಟ್ಟಾರೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಸೂಪ್ರಿಡೆಂಟ್ ಪೊಲೀಸ್ SP ಅವರಾಗಲಿ, ಸಂಬಂಧಪಟ್ಟಂಥ ಅಲ್ಲಿಯ ಒಬ್ಬರ ಈ ದುಡ್ಗುಂಟಿಯವರಾಗಲಿ ಇವತ್ತು ಭೇಟಿಯಾಗಿ ಆ ಒಂದು 100 ಕೋಟಿ ರೂಪಾಯಿಯನ್ನು ನಾವು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದಕ್ಕೆ ಇವತ್ತು ಅವ್ರು ಸ್ಟಡಿ ಮಾಡಿದ್ದು ಕೇಳಿದ್ರೆ ಭಾಳ ಖುಷಿ ಅನ್ನಿಸ್ತೈತೆ ನನಗೆ. 1 ಲಕ್ಷದೊಳಗೆ ಒಂದು ಯೂಟ್ಯೂಬ್ ಇದು ಗರ್ದಿಗಮ್ಮತ್. ಆದರೆ ಅದು ಬರಗುಡ್ದ ಒಬ್ಬರು ಜಿಲ್ಲಾಧಿಕಾರಿ ಅವರಾಗಲಿ SP ಅವರಾಗಲಿ ಅದಕ್ಕೆ ಲಕ್ಷ ಕೊಟ್ಟು ಕೇಸ ಅದನ್ನು ಅಟೆಂಡ್ ಮಾಡ್ತಾರಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾನು ಇನ್ನೊಂದು ವಿನಂತಿ ಮಾಡ್ಕೋತೀನಿ. ಅವು ಏನು ಹಿಂದಿನ ವ್ಯವಹಾರಗಳದಾವ ಅದನ್ನು ಸರಿ ಮಾಡಬೇಕು. SP ಅವರು ಅದನ್ನು ಯಾರ್ಯಾರು ಏನೇನು ಮಾಡಿದಾರಲ್ಲ ಅದನ್ನು ಸರಿ ಮಾಡಬೇಕು. ಯಲ್ಲಮ್ಮ ತಾಯಿ ಆಶೀರ್ವಾದ ತಮಗೆ ಸದಾ ಇರ್ತೈತೆ. ಇವತ್ತೇನು ನೀವು ಹೋಗಿದಿರಲ್ಲ, ಆಶೀರ್ವಾದ ಇರ್ತೈತೆ. ಆದರೆ ಅಲ್ಲಿ ಏನು ಆದಂಥ ಅಕ್ರಮ, ಅಲ್ಲಿ ಒಂದೇನು ಯಾರ್ಯಾರು ಏನೇನು ಮಾಡಿದಾರಲ್ಲ ಅವ್ರಿಗೆ ಸರಿಯಾದ ಶಿಕ್ಷೆ ನೀವು ಕೊಟ್ಟಿರಂದ್ರೆ ನಿಮ್ಗೆ ಸತತವಾಗಿ ತಾವು ಈ ಭೂಮಿ ಮೇಲೆ ಇರೋ ಮಟ್ಟ ಯಲ್ಲಮ್ಮ ತಾಯಿ ನಿಮ್ಮ ಜೊತೆ ಇರ್ತಾಳೆ. ಇದನ್ನು ಇಲ್ಲಿಗೆ ಬಿಡಬೇಡ್ರಿ. ಆ ಒಂದು ದುಡ್ಡು ಯಲ್ಲಮ್ಮ ತಾಯಿಯ ದುಡ್ಡು ಸದುಪಯೋಗ ಆಗಬೇಕು. ಒಳ್ಳೆ ಕೆಲಸಕ್ಕೆ, ತಾಯಿಯ ಕೆಲಸಕ್ಕೆ ಒಂದು ಸದುಪಯೋಗ ಆಗಬೇಕು. ನಿಮ್ಗೆ ತಾಯಿ ಆಶೀರ್ವಾದ ಸದಾ ಇರ್ತೈತಿ. ಆದರೆ ಗರ್ದಿಗಮ್ಮತ್ತ ಇಂಪ್ಯಾಕ್ಟ್ ಅನ್ನೋದಿಲ್ಲ. ಆದರೆ ಗರ್ದಿಗಮ್ಮತ್ತ ನಿಮ್ಮ ಒಂದು ತಾಯಿ ಯಲ್ಲಮ್ಮ ತಾಯಿ ನಿಮ್ಮ ತಲೆಯಾಗ ಹಾಕಿದಾಳಂತ ನಾವು ತಿಳ್ಕೊತೀವಿ. ಇದೇ ರೀತಿ ಆ ತಾಯಿಯ ಸೇವೆಯನ್ನು ನೀವು ಮಾಡ್ಬೇಕಂತೇಳಿ ಗರ್ದಿಗಮ್ಮಂತ ವಿನಂತಿ ಮಾಡ್ತೈತೆ. ನಮಸ್ಕಾರ.